ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 24ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ನೀವು ಇದರ PDF ಅನ್ನು ಪಡ್ಕೋಬೋದು. ನಮ್ಮ ಟೆಲಿಗ್ರಾಮ್ನ ಗ್ರೂಪ್ನ ಲಿಂಕ್ ಮತ್ತು ಫೇಸ್ಬುಕ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ರಾಷ್ಟ್ರೀಯ ಸಿವಿಲ್ ಸರ್ವಿಸ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಏಪ್ರಿಲ್ 21ರಂದು ರಾಷ್ಟ್ರೀಯ ಸಿವಿಲ್ ಸರ್ವಿಸ್ ದಿನ, ನಾಗರಿಕ ಸೇವಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸಾರ್ವಜನಿಕ ಸೇವೆ ಮತ್ತು ಶ್ರೇಷ್ಠತೆಗೆ ತಮ್ಮ ಬದ್ಧತೆಯನ್ನು ನೀಡಿದಂಥವ್ರನ್ನ ಗೌರವಿಸುವ ಸಲುವಾಗಿ ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಪೇಟಿಎಂ ಪಾವತಿ ಬ್ಯಾಂಕ್ಗಳು ಅಂದರೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕರಿತೀವಿ. ಇದರ ನಿರ್ದೇಶಕರ ಮಂಡಳಿಗೆ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಸಾಯಿರಿ ಚಾಹಲ್ ಅವರು ಇತ್ತೀಚೆಗೆ ಇದಕ್ಕೆ ನೇಮಕಗೊಂಡಿದ್ದಾರೆ. ಗ್ರಾಹಕರ ಸೇವಾ ಪರಿಚಯ ವ್ಯವಸ್ಥೆಯ ವ್ಯಾಪಕ ಅನುಭವ ಹೊಂದಿರುವಂಥ ಸಾಯಿರಿ ಚಾಹಲ್ ಅವರನ್ನ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ನಿರ್ದೇಶಕರ ಮಂಡಳಿಗೆ ನೇಮಕ ಮಾಡಲಾಗಿದೆ. 54 kg ಬಾಕ್ಸಿಂಗ್ ವಿಶ್ವಕಪ್ನಲ್ಲಿ ಯಾವ ಭಾರತೀಯ ಬಾಕ್ಸರ್ ಚಿನ್ನದ ಪದಕವನ್ನು ಇತ್ತೀಚೆಗೆ ಗಳಿಸಿದ್ದಾರೆ? ಮೀನಾ ಕುಮಾರಿ ಮಿಸ್ನಮ್ ಅವರು ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಬಾಕ್ಸಿಂಗ್ ವಿಶ್ವಕಪ್ಪಲ್ಲಿ ಭಾರತ 5 ಪದಕಗಳನ್ನು ಗೆದ್ದುಕೊಂಡಿದೆ. ಕರಕುಶಲತೆಗಾಗಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಂಥವರು ಯಾರು? ರವೀಂದ್ರ ಕುಮಾರ್ ಪಾಸಿ ಅವರು ನೇಮಕಗೊಂಡಿದ್ದಾರೆ. EPCH ಅಂತ ಕರಿತೀವಿ. EPCHನ ಅಧ್ಯಕ್ಷರಾಗಿ ಇವರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ಈ ಕೆಳಗಿನ ಯಾವ ಚಲನಚಿತ್ರವು 2019ರ ಬೀಜಿಂಗ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಛಾಯಾಗ್ರಹಣ ಎನ್ನುವ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿದೆ? ಭಯಾನಕಂ ಆಪ್ಷನ್ 2 ಸರಿಯಾದಂಥ ಉತ್ತರ. ಬೀಜಿಂಗ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜಯರಾಜ್ ಅವರ ನಿರ್ದೇಶನದ ಭಯಾನಕಂ ಅಂತ ಹೇಳಿದ್ರೆ ಭಯ ಅನ್ನೋ ಅರ್ಥವನ್ನು ಕೊಡುತ್ತೆ, ಫಿಯರ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಅತ್ಯುತ್ತಮ ಛಾಯಾಗ್ರಹಣ ವಿಭಾಗದಲ್ಲಿ ಪುರಸ್ಕಾರವನ್ನು ಗೆದ್ದುಕೊಂಡಿದೆ. ಚಹಾ ವ್ಯಾಪಾರ, ಸಾಂಸ್ಕೃತಿಕ ಮತ್ತು ತಾಂತ್ರಿಕ ವಿನಿಮಯ ಮತ್ತು ಚಹಾದ ಜಾಗತಿಕ ಪ್ರಚಾರವನ್ನು ಹೆಚ್ಚಿಸಲು ಏಷ್ಯಾ ಟೀ ಅಲಯನ್ಸ್ ಅನ್ನು ಯಾವ ದೇಶದಲ್ಲಿ ತೆರೆಯಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 2 ಚೀನಾದಲ್ಲಿ ಇದನ್ನು ತೆರೆಯಲಾಗಿದೆ. ಫ್ಯಾನ್ ಇಂಡಿಯಾ ಏಕೈಕ ತುರ್ತು ಪರಿಸ್ಥಿತಿ ಸಹಾಯವಾಣಿ ಸಂಖ್ಯೆ 112ಕ್ಕೆ ಎಷ್ಟು ರಾಷ್ಟ್ರಗಳು ಸೇರಿಕೊಂಡಿವೆ? ಅಂದರೆ ಒಂದು ತುರ್ತು ಪರಿಸ್ಥಿತಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇದುವರೆಗೂ ಭಾರತದಾದ್ಯಂತ ಒಂದು ಭಾರತಕ್ಕೆ ಒಂದು ತುರ್ತು ಪರಿಸ್ಥಿತಿಯ ಸಂಖ್ಯೆ, ಇದಕ್ಕೆ ಎಷ್ಟು ರಾಜ್ಯಗಳು ಇದುವರೆಗೂ ಸೇರಿಕೊಂಡಿವೆ ಅಂತ? ಸರಿಯಾದಂಥ ಉತ್ತರ ಆಪ್ಷನ್ 3 20 ರಾಜ್ಯಗಳು ಇದಕ್ಕೆ ಸೇರಿವೆ. ತೊಂದರೆ ಎದುರಿಸುತ್ತಿರುವ ಜನರಿಗೆ ತ್ವರಿತ ಸಹಾಯ ಪಡೆಯಲು ಕೇಂದ್ರೀಯ ಸಹಕಾರ ನಿರ್ಭಯ ನಿಧಿ ಅನುಷ್ಠಾನಗೊಳಿಸಿರುವ ತುರ್ತು ಹೆಲ್ಪ್ಲೈನ್ ಸಂಖ್ಯೆ 112ಅನ್ನು ಇದುವರೆಗೂ ಭಾರತದ ಒಕ್ಕೂಟ ಪ್ರದೇಶಗಳು ಸೇರಿದಂತೆ 20 ರಾಜ್ಯಗಳು ಅಳವಡಿಸಿಕೊಂಡಿವೆ. ಡೋಪಿಂಗ್ ಆಗಿ 4 ವರ್ಷಗಳ ಕಾಲ ನಿಷೇಧಕ್ಕೆ ಒಳಗಾಗಿರುವ ಒಲಿಂಪಿಕ್ ಅಥ್ಲೆಟ್ನ ಹೆಸರೇನು? ಕೆಳಗಿರೋರಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಆಪ್ಷನ್ 1 ಆಸ್ಬೆಲ್ ಕಿಪ್ರೋಪ್. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ನ ಶಿಸ್ತಿನ ಟ್ರಿಬ್ಯುನಲ್ ಕೀನ್ಯಾದ 2008ರ ಒಲಿಂಪಿಕ್ನ 1500 ಮೀಟರ್ ಚಾಂಪಿಯನ್ ಮತ್ತು 3 ಬಾರಿ ವಿಶ್ವ ಚಾಂಪಿಯನ್ ಆಗಿರತಕ್ಕಂಥ ಕಿಪ್ರೋಪ್ ಅವರನ್ನು ಫೆಬ್ರವರಿ 2022ರವರೆಗೆ ಡೋಪಿಂಗ್ನಿಂದಾಗಿ 4 ವರ್ಷಗಳ ಕಾಲ ನಿಷೇಧವನ್ನು ಮಾಡಿದ್ದಾರೆ. ಮಹಿಳೆಯರ 5000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಇತ್ತೀಚೆಗೆ ಗೆದ್ದಂಥವರು ಯಾರು? ಸರಿಯಾದ ಉತ್ತರ ಪರುಲ್ ಚೌಧರಿ ಆಪ್ಷನ್ 4. ಇತ್ತೀಚೆಗೆ ಉಕ್ರೇನ್ನ ಅಧ್ಯಕ್ಷೀಯ ಚುನಾವಣೆಯನ್ನು ಗೆದ್ದಂಥವರು ಯಾರು? ಕೆಳಗಿರೋ ಆಪ್ಷನ್ಗಳನ್ನು ನೀವು ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ವೊಲಾಡಿಮಿರ್ ಜೆಲೆನ್ಸ್ಕಿ ಆಪ್ಷನ್ 6 ಸರಿಯಾದಂಥ ಉತ್ತರ. TV ಸರಣಿಯಲ್ಲಿ ಉಕ್ರೇನ್ನ ಹಾಸ್ಯಗಾರರಾಗಿದ್ದಂಥ ಇವರು ಉಕ್ರೇನ್ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಟ್ವಿಟರ್ ಹ್ಯಾಂಡಲ್ನ ಭಾರತದ MD ಆಗಿ ಮಹೇಶ್ವರಿ ಅವರು ನೇಮಕಗೊಂಡಿದ್ದಾರೆ. ಭಾರತದ ಕಾರ್ಯಾಚರಣೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ಟ್ವಿಟರ್ ಹ್ಯಾಂಡಲ್ನ ಭಾರತದ ಒಂದು ನಿರ್ದೇಶಕರಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಕಳೆದ ವರ್ಷ ತಾರಂಜಿತ್ ಸಿಂಗ್ ಅವರು ಭಾರತದ ಕಂಟ್ರಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ನೂತನವಾಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಟ್ವಿಟರ್ ಬಗ್ಗೆ ನಾವು ಹೇಳಬೇಕು ಅಂದರೆ ಟ್ವಿಟರ್ನ CEO ಜಾಕ್ ಡಾರ್ಸೆ ಪ್ರಾರಂಭ ಆಗಿದ್ದು 2006 ಮಾರ್ಚ್ 21ರಂದು. ಕೇಂದ್ರ ಕಚೇರಿ ಸ್ಯಾನ್ ಫ್ರಾನ್ಸಿಸ್ಕೋ, ಯುನೈಟೆಡ್ ಸ್ಟೇಟ್ಸಲ್ಲಿ ಇದು ಕಂಡುಬರುತ್ತೆ. ಪ್ರಮುಖವಾಗಿ ನಿನ್ನೆ ಏಪ್ರಿಲ್ 23 ವಿಶ್ವ ಪುಸ್ತಕ ದಿನವನ್ನು ಆಚರಣೆ ಮಾಡಲಾಯಿತು. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂದ್ಕೊಂಡ್ರೆ, ವಿಶ್ವ ಪುಸ್ತಕ ದಿನವನ್ನು ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನ ಅಥವಾ ಅಂತಾರಾಷ್ಟ್ರೀಯ ಪುಸ್ತಕ ದಿನ ಎಂದ ಹೆಸರುಗಳಿಂದ ಪ್ರತಿ ವರ್ಷ ಏಪ್ರಿಲ್ 23ನೇ ತಾರೀಕು ಆಚರಣೆ ಮಾಡ್ತಾರೆ. ಈ ವಾರ್ಷಿಕ ಕಾರ್ಯಕ್ರಮವನ್ನು ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಘಟನೆ ಅಂದರೆ ಯುನೆಸ್ಕೋ ಅವರು ಆಯೋಜನೆ ಮಾಡ್ತಾರೆ.
ಮೊದಲ ಬಾರಿಗೆ ವಿಶ್ವ ಪುಸ್ತಕ ದಿನವನ್ನು 1995 ಏಪ್ರಿಲ್ 23ರಂದು ಆಚರಣೆ ಮಾಡಲಾಗಿತ್ತು. ಏಪ್ರಿಲ್ 23ರಂದೇ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಾದರೆ, ಆರಂಭದಲ್ಲಿ ವೆಲೆನ್ಸಿಯಾದ ಬರಹಗಾರ ಕ್ಲೆವೆರ್ ಆಂಡ್ರೋ ಅವರ ಜನ್ಮದಿನವಾದ ಅಕ್ಟೋಬರ್ 7ರಂದು ಪುಸ್ತಕ ದಿನವನ್ನು ಆಚರಣೆ ಮಾಡಲಾಗಿತ್ತು. ಬಳಿಕ ಅವರು ಮರಣ ಹೊಂದಿದ ದಿನವಾದ ಏಪ್ರಿಲ್ 23ರನ್ನು ವಿಶ್ವ ಪುಸ್ತಕ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸೊ ಅಲ್ಲಿ ಪ್ರಮುಖವಾದಂಥ ಕಾರಣ ಕ್ಲೆವೆರ್ ಆಂಡ್ರೋ ಅವರ ಮರಣ ದಿನವನ್ನು ವಿಶ್ವ ಪುಸ್ತಕ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. 1995 ಯುನೆಸ್ಕೋ ಸಹ ಏಪ್ರಿಲ್ 23ರನ್ನ ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನವಾಗಿ ಆಚರಣೆ ಮಾಡಬೇಕು ಅಂತ ಆಯ್ಕೆ ಮಾಡಿಕೊಂಡಿದೆ. ಏಪ್ರಿಲ್ 23ರಂದು ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಇಕಗಾಸಿಲಾ ಸ್ಕೋಡೆ ಲವೇಗಾ ಅವರು ಮರಣ ಹೊಂದಿದ ದಿನವಾಗಿರೋದ್ರಿಂದ ಈ ದಿನವೇ ಸೂಕ್ತ ಅಂತ ಅವರು ಆಚರಣೆಯನ್ನು ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬರಹಗಾರರ ಜನ್ಮದಿನವೂ ಈ ದಿನವೇ ಆಗಿರೋದ್ರಿಂದ ಯುನೆಸ್ಕೋ ಏಪ್ರಿಲ್ 23ನೇ ತಾರೀಕಿಗೆ ಪುಸ್ತಕ ದಿನವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು. ಉದ್ದೇಶ ಏನು? ಜನರಲ್ಲಿ ಓದುವ ಪುಸ್ತಕವನ್ನು ಪ್ರಕಟಿಸುವ ಅಭಿರುಚಿಯನ್ನು ಹೆಚ್ಚು ಮಾಡೋದಕ್ಕೆ ಮತ್ತು ಕೃತಿಸ್ವಾಮ್ಯ ಅಂದರೆ ಕಾಪಿರೈಟ್ಸ್ ಕುರಿತಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ಪುಸ್ತಕ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಇದನ್ನು ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಆಚರಿಸುತ್ತವೆ. ಶಾಲಾ ಮಕ್ಕಳಿಗೆ ಅನೇಕ ಚಟುವಟಿಕೆಗಳನ್ನು ಏರ್ಪಡಿಸಿ ಬಹುಮಾನದ ರೂಪದಲ್ಲಿ ಉಚಿತವಾಗಿ ಪುಸ್ತಕಗಳನ್ನು ನೀಡುತ್ತಾರೆ. ಪುಸ್ತಕದಿಂದ ಆಗುವಂಥ ಪ್ರಯೋಜನಗಳು: ಒಬ್ಬ ವ್ಯಕ್ತಿಯ ಜ್ಞಾನವನ್ನು ಹೆಚ್ಚಿಸಲು ಮತ್ತು ಆತನ ಮನೋವಿಕಾಸಕ್ಕೆ ಪುಸ್ತಕಗಳು ನೆರವಾಗುತ್ತವೆ. ಪುಸ್ತಕಗಳು ತಮ್ಮ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಒಂದೊಂದು ಪುಸ್ತಕ ತನ್ನದೇ ಆದ ಪ್ರಪಂಚವನ್ನು ನಮಗೆ ಅರಿವಿಲ್ಲದ ಜೀವನವನ್ನು ನಮಗೆ ಪರಿಚಯ ಮಾಡಿಕೊಡುತ್ತವೆ. ಒಂದು ದೇಶದ ಸಂಸ್ಕೃತಿ, ಜನಜೀವನವನ್ನು ಆ ಭಾಷೆಯ ಮೂಲಕ ಬೆಳೆಸಲು ಪುಸ್ತಕಗಳು ಸಹಾಯವನ್ನು ಮಾಡುತ್ತವೆ. ಭೂಮಿಯ ಮೇಲೆ ಮಾನವನ ಅಸ್ತಿತ್ವವನ್ನು ತಿಳಿದುಕೊಳ್ಳಲು ಪುಸ್ತಕಗಳು ನೆರವಾಗುತ್ತವೆ. ಪ್ರತಿಯೊಂದು ಪುಸ್ತಕವು ಹಲವು ತಲೆಮಾರುಗಳನ್ನು ದಾಟಿ ಹೋಗಿರುತ್ತವೆ. ನಮ್ಮ ಚರಿತ್ರೆಯನ್ನು ಮುಂದಿನ ಪೀಳಿಗೆ ತಲುಪಿಸುವ ಕಾರ್ಯಕ್ರಮವನ್ನು ಪುಸ್ತಕಗಳು ಮಾಡುತ್ತವೆ. ಇನ್ನು ಮತ್ತೊಂದು ವಿಷಯ ನಾನು ತಿಳಿಸ್ಬೇಕಾಗಿರೋದು, ವೋಲೋದಿಮರ್ ಜೆಲೆನ್ಸ್ಕಿ ಉಕ್ರೇನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ನಾನು ಮೇಲಿನ ಒಂದು ಕ್ವಶನ್ಸಲ್ಲಿ ಉತ್ತರವನ್ನು ನಿಮಗೆ ನೀಡಿದೆ. ಇವರು ಖ್ಯಾತ ಹಾಸ್ಯ ನಟರ ವೋಲೋದಿಮರ್ ಅವರು ಖ್ಯಾತ ಹಾಸ್ಯ ನಟರು. ಇವರು ಉಕ್ರೇನ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಾಲಿ ಅಧ್ಯಕ್ಷರಾಗಿರುವಂಥ ಪೆಟ್ರೋ ಅವರಿಗೆ ಭಾರಿ ಹಿನ್ನಡೆ ಆಗಿದೆ. ಯಾವುದೇ ರಾಜಕೀಯ ಅನುಭವ ಇರದ ಇವರಿಗೆ ಟಿವಿ ಧಾರಾವಾಹಿಯೊಂದರಲ್ಲಿ ಅಧ್ಯಕ್ಷರ ಪಾತ್ರವನ್ನು ನಿರ್ವಹಿಸಿದಷ್ಟು ಅನುಭವ ಮಾತ್ರ ಇದೆ. ಸರ್ವೆಂಟ್ ಆಫ್ ದಿ ಪೀಪಲ್ ಧಾರಾವಾಹಿಯ ನಟ ಇವರು. ಸವಾಲುಗಳ ಬೆಟ್ಟವನ್ನೇ ಎದುರಿಸಿ 45 ದಶಲಕ್ಷ ಜನಸಂಖ್ಯೆಯ ಈ ರಾಷ್ಟ್ರದ ಅಧಿಕಾರ ಚುಕ್ಕಾಣಿಯನ್ನು ಈಗ ಹಿಡಿದಿದ್ದಾರೆ. ಹಾಲಿ ಆಡಳಿತದ ಸಾಮಾಜಿಕ ಅನ್ಯಾಯ, ಭ್ರಷ್ಟಾಚಾರ ಹಾಗೂ ಪೂರ್ವ ಉಕ್ರೇನ್ನಲ್ಲಿ 13,000 ಜೀವಗಳನ್ನು ಬಲಿ ಪಡೆದಂಥ ರಷ್ಯಾ ಬೆಂಬಲಿತ ಪ್ರತ್ಯೇಕತಾವಾದಿಗಳ ಯುದ್ಧದಿಂದ ಹತಾಶರಾಗಿ ಪ್ರಜೆಗಳು ಈಗ ಇವರಿಗೆ ಅಧಿಕಾರವನ್ನು ನೀಡಿದ್ದಾರೆ, ಇವರನ್ನು ಬೆಂಬಲಿಸಿದ್ದಾರೆ. ಇವರು ಮಾರ್ಚ್ 2018ರಲ್ಲಿ ಕ್ವಾಟ್ಲಲ್ ಅನ್ನೋ ಟೆಲಿವಿಷನ್ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದು ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಪಾರ್ಟಿಯ ಸದಸ್ಯರು ಕೂಡ ಆಗಿದ್ದಾರೆ. ಹಾಸ್ಯ ನಟರಾಗಿ ಇವರು ಲವ್ ಇನ್ ದಿ ಬಿಗ್ ಸಿಟಿ, ಆಫೀಸ್ ರೊಮ್ಯಾನ್ಸ್, ಅವರ್ ಟೈಮ್, 8 ಫಾಸ್ಟ್ ಡೇಟ್ಸ್, ಲವ್ ಇನ್ ವೆಗಾಸ್, 8 ನ್ಯೂ ಡೇಟ್ಸ್ ಮುಂತಾದ ಚಿತ್ರಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಮತ್ತು ಡ್ಯಾನ್ಸಿಂಗ್ ವಿತ್ ದಿ ಸ್ಟಾರ್ ಇವರು ಅಭಿನಯದ ಪ್ರಮುಖವಾದಂಥ ಧಾರಾವಾಹಿಗಳು. ಕಾನೂನು ಪದವಿಯನ್ನು ಇವರು ಪಡ್ಕೊಂಡಿದ್ದು ಜನವರಿ 25, 1978ರಲ್ಲಿ ಇವರು ಜನ್ಮ ತಾಳಿದ್ದಾರೆ. ಈಗ ನೂತನವಾಗಿ ಉಕ್ರೇನ್ ದೇಶದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.